ಕರ್ನಾಟಕದಲ್ಲಿ ಮುಂದಿನ 4 ದಿನಗಳ ಕಾಲ ಸಿಕ್ಕಾಪಟ್ಟೆ ಮಳೆಯಾಗುವಂತಹ ಸಾಧ್ಯತೆಗಳು ಈಗ ಕೇಳಿ ಬರ್ತಾ ಇದೆ. ರಾಜ್ಯದಲ್ಲಿ ಭಾರಿ ದೊಡ್ಡ ಪ್ರಮಾಣದಲ್ಲಿ ಮಳೆ ಸುರಿಯಲಿಕ್ಕಿದೆ. ಅದು ಕೇವಲ ಮಳೆ ಮಾತ್ರ ಅಲ್ಲ, ಆ ಮಳೆಯ ಜೊತೆಗೆ ಬಿರುಗಾಳಿಯೂ ಕೂಡ ಬರುತ್ತೆ. ಬಹಳ ದೊಡ್ಡ ಪ್ರಮಾಣದ ಬಿರುಗಾಳಿ ಬರುತ್ತೆ. ಬಿರುಗಾಳಿ ಸಮೇತ ಮಳೆ ಅನ್ನುವಂಥದ್ದು ರಾಜ್ಯದಲ್ಲಿ ಆಗುತ್ತೆ ಅನ್ನುವಂತಹ ವಿಚಾರಗಳು ಬೆಳಕಿಗೆ ಬರ್ತಾ ಇದೆ. ಕರ್ನಾಟಕದಲ್ಲಿ ಮುಂದಿನ 4 ದಿನ ಭಾರಿ ಮಳೆ ರಾಜ್ಯದಲ್ಲಿ ಸುರಿಯಲಿದೆ. ಬಿರುಗಾಳಿ ಸಮೇತ ದೊಡ್ಡ ಪ್ರಮಾಣದ ಮಳೆ. 4 ದಿನ ಭಾರಿ ಮಳೆಯಾಗುವಂತಹ ಮುನ್ಸೂಚನೆ ಈಗ ಲಭ್ಯ ಆಗಿದೆ. ರಾಜ್ಯದ 15ಕ್ಕೂ ಹೆಚ್ಚು ಜಿಲ್ಲೆಗಳಲ್ಲಿ ಈಗ ಹೈ ಅಲರ್ಟ್ ಅನ್ನುವಂಥದ್ದನ್ನು ನೀಡಿದೆ. ಬಂಗಾಳಕೊಲ್ಲಿ, ಅರಬ್ಬಿ ಸಮುದ್ರದಲ್ಲಿ ವಾಯುಭಾರ ಕುಸಿತ ಆಗಿದೆ. ಮಳೆ ಅಬ್ಬರ ಹೆಚ್ಚಾಗಲಿದೆ ಎಂದು ಹವಾಮಾನ ಇಲಾಖೆಯ ಹೇಳಿಕೆ ಈಗ ಬಹಿರಂಗವಾಗಿದೆ. ಕರಾವಳಿ ಭಾಗದಲ್ಲಿ ಕಟ್ಟೆಚ್ಚರ ವಹಿಸಲು ಸೂಚನೆಯನ್ನು ಕೂಡ ನೀಡಿದ್ದಾರೆ. ಬೆಂಗಳೂರಿನಲ್ಲಿ 2-3 ದಿನಗಳ ಕಾಲ ಮೋಡ ಕವಿದ ವಾತಾವರಣ ಇತ್ತು. ಹಲವು ಜಿಲ್ಲೆಗಳಲ್ಲಿ ಜೋರಾದ ಮಳೆಯಾಗುವಂತಹ ಸಾಧ್ಯತೆ ಇದೆ ಅನ್ನುವ ವಿಚಾರಗಳು ಬೆಳಕಿಗೆ ಬಂದಿದೆ. ಹಲವು ಜಿಲ್ಲೆಗಳಲ್ಲಿ ಸಿಕ್ಕಾಪಟ್ಟೆ ಮಳೆಯಾಗುತ್ತೆ ಅನ್ನುವಂತಹ ಮಾಹಿತಿಗಳು ಕೂಡ ಈಗ ಎಂದಿಯಿಂದ ಕೇಳಿ ಬರ್ತಾ ಇದೆ ಹವಾಮಾನ ಇಲಾಖೆಯಿಂದ. ಇನ್ನು ದಕ್ಷಿಣ ಒಳನಾಡಿನಲ್ಲಿ ಭಾರಿ ಮಳೆಯಾಗುವಂತಹ ಮುನ್ಸೂಚನೆ ಈಗ ಕಂಡು ಬರ್ತಾ ಇದೆ. ದಕ್ಷಿಣ ಒಳಭಾಗದಲ್ಲಿಯೂ ಕೂಡ, ಇನ್ನು ಉತ್ತರ ಒಳನಾಡಿನ ಜಿಲ್ಲೆಯಲ್ಲಿಯೂ ಕೂಡ ವ್ಯಾಪಕ ಮಳೆಯಾಗುವಂತಹ ಸಾಧ್ಯತೆ ಇದೆ. ಕರ್ನಾಟಕದಲ್ಲಿ ಮುಂದಿನ 4 ದಿನಗಳ ಕಾಲ ಸಿಕ್ಕಾಪಟ್ಟೆ ಮಳೆಯಾಗುವಂತಹ ಸಾಧ್ಯತೆ ಇದೆ ಅನ್ನುವಂತಹ ವರದಿ ಈಗ ಇಲಾಖೆಯಿಂದ, ಹವಾಮಾನ ಇಲಾಖೆಯಿಂದ ಬಂದಿದೆ. ಬಿರುಗಾಳಿ ಸಮೇತವಾಗಿ ಮಳೆ ಅನ್ನುವಂಥದ್ದು ಸುರಿಯುತ್ತೆ ಮುಂದಿನ 4-5 ದಿನಗಳ ಕಾಲ ಅಂತ ಹೇಳಲಾಗ್ತಾ ಇದೆ. ಬೇಸಿಕಲಿ ಈಗ ಬರುವಂತಹ ಮಳೆ ಏನಿದೆಯಲ್ಲ, ಇದು ಬೆಳೆಯನ್ನು ಬೆಳೆಯುವಂತಹ ಮಳೆ ಅಲ್ಲ, ಅದರ ಬದಲಾಗಿ ಸ್ವಲ್ಪ ತಂಪೆರೆಯುವಂತಹ ಮಳೆ. ಎಲ್ಲೆಲ್ಲಿ ಮಳೆ ಆಗುತ್ತೆ ನೋಡೋದಾದರೆ ಬೆಳಗಾವಿ, ಧಾರವಾಡ, ಹಾವೇರಿ, ಗದಗ, ಕೊಪ್ಪಳ, ಕಲಬುರಗಿ, ಬೀದರ್, ಯಾದಗಿರಿ, ಉತ್ತರ ಕರ್ನಾಟಕ ಭಾಗದಲ್ಲಿ ಇಲ್ಲಿ ಮಳೆ ಆಗುತ್ತೆ. ಇನ್ನು ದಕ್ಷಿಣ ಕನ್ನಡ, ಮೈಸೂರು, ಹಾಸನ, ಉಡುಪಿ, ಕೊಡಗು, ಚಿಕ್ಕಮಗಳೂರು ಇಲ್ಲೂ ಕೂಡ ದೊಡ್ಡ ಪ್ರಮಾಣದ ಮಳೆಯಾಗುವಂತಹ, ಬಿರುಗಾಳಿ ಸಮೇತವಾಗಿ ಮಳೆಯಾಗುವಂತಹ ಚಾನ್ಸಸ್ಗಳಿದೆ. ಒನ್ಸ್ ಅಗೇನ್ ನಾನು ಆಗಲೇ ಹೇಳಿದೆ, ಉತ್ತರ ಕರ್ನಾಟಕ ಭಾಗದಲ್ಲಿ ಬೆಳಗಾವಿಯಲ್ಲಿ, ಧಾರವಾಡದಲ್ಲಿ, ಹಾವೇರಿ, ಗದಗ, ಕೊಪ್ಪಳ, ಕಲಬುರಗಿ, ಬೀದರ್ ಮತ್ತು ಯಾದಗಿರಿ ಇಲ್ಲಿ ತೀವ್ರವಾಗಿ ದೊಡ್ಡ ಪ್ರಮಾಣದ ಮಳೆಯಾಗುವಂತಹ ಸಾಧ್ಯತೆ ಇದೆ ಮುಂದಿನ 3-4 ದಿನಗಳಲ್ಲಿ. ಇನ್ನು ಅದನ್ನು ಹೊರತುಪಡಿಸಿದರೆ ದಕ್ಷಿಣ ಕನ್ನಡ, ಉಡುಪಿ, ಚಿಕ್ಕಮಗಳೂರು ಇಲ್ಲೂ ಕೂಡ ಮಳೆಯಾಗುವಂತಹ ಸಾಧ್ಯತೆ ಇದೆ. ಮೈಸೂರು, ಕೊಡಗು, ಹಾಸನ ಇಲ್ಲೂ ಕೂಡ ಮಳೆಯಾಗುವಂತಹ ಸಾಧ್ಯತೆ ಇದೆ. ಅಂದರೆ ಮಳೆ ಇಲ್ಲ, ರೈತರಿಗೆ ಬೆಳೆ ಬೆಳೆಯೋದಕ್ಕೆ ಮಳೆ ಇಲ್ಲ, ನೀರಾವರಿ ಮಳೆ, ಮುಂಗಾರಿನ ಮಳೆ ಅಂತ ಬೆಳೆ ಬೆಳೆಯುವಂತಹ ಮಳೆ ಏನಲ್ಲ. ಬಂದೊಂದು ಸ್ವಲ್ಪ ಗಲಾಟೆ ಎಬ್ಬಿಸಿ ಹೋಗುತ್ತೆ ಈ ಮಳೆ, ಸ್ವಲ್ಪ ಗಲಾಟೆ ಮಾಡಿ ಹೋಗುತ್ತೆ. ಸೊ ಆ ತರಹದ ಮಳೆ ಬರುತ್ತೆ ಅನ್ನುವಂತಹ ಒಂದು ವಿಚಾರವಾಗಿ ಈಗ ಕೆಲ ಪ್ರದೇಶಗಳಿಗೆ, ರಾಜ್ಯದ ಕೆಲ ಪ್ರದೇಶಗಳಿಗೆ ಹೈ ಅಲರ್ಟನ್ನು ನೀಡಲಾಗಿದೆ. ದಕ್ಷಿಣ ಕನ್ನಡ, ಉಡುಪಿ, ಮೈಸೂರು, ಕೊಡಗು, ಹಾಸನ ಮತ್ತು ಚಿಕ್ಕಮಗಳೂರಲ್ಲೂ ಕೂಡ ಮಳೆಯಾಗುವಂತಹ ಸಾಧ್ಯತೆ ಇದೆ. ಇನ್ನು ರಾಜಧಾನಿ ಬೆಂಗಳೂರಿನಲ್ಲಿ ಕಳೆದ 2-3 ದಿನಗಳಿಂದ ಮೋಡ ಕವಿದ ವಾತಾವರಣ ಇದೆ. ಬಟ್ ಮಳೆ ಮಾತ್ರ ಆಗ್ತಾ ಇಲ್ಲ. ವರುಣರಾಯ ಯಾವಾಗ ಬಂದು ರಾಜಧಾನಿ ಜನರಿಗೆ ತಂಪೆರಿತಾನೆ ಅನ್ನುವಂಥದ್ದನ್ನು ಕಾದು ನೋಡಬೇಕಾಗಿದೆ.